ಬೈ ಒನ್ ಗೆಟ್ ಒನ್ ಫ್ರೀ ನಲ್ಲಿ ತಗೊಂಡಿದ್ದೀನಿ. ಇಟ್ಸ್ ನೈಸ್ ನೋ? ವೆರಿ ಹೈಡ್ರೇಟಿಂಗ್, ವೆರಿ ಮಾಯಿಶ್ಚರೈಸಿಂಗ್. ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಆಲ್ ಓಕೆನಾ? ಸೂಪರ್ ಆಗಿದ್ದೀರಾ? ಈ ವಿಡಿಯೋನಲ್ಲಿ ನಾನು ಹೈಫನ್ ಬ್ರ್ಯಾಂಡ್ದು ಲಿಪ್ ಬಾಮ್ ಬಗ್ಗೆ ಮಾತಾಡ್ತೀನಿ. ಇಟ್ಸ್ ಅ ರಿವ್ಯೂ. ಸೊ ಹೈಫನ್ ಬ್ರ್ಯಾಂಡ್ ಬಂದು ಕೃತಿ ಸ್ಯಾನನ್ ಅವ್ರದ್ದು. ನಾನು ಯೂಶಲಿ ಸೆಲೆಬ್ರಿಟಿ ಬ್ರ್ಯಾಂಡ್ಸ್ ಯಾವುದು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಅಂದರೆ ಬಟ್ಟೆ ಅದು ಇದು ಎಲ್ಲ ವಿ ಕ್ಯಾನ್ ಟ್ರೈ. ಕಾಸ್ಮೆಟಿಕ್ಸ್ ಬಂದು ಎಷ್ಟೊಂದು ವರ್ಷದಿಂದ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಕಂಪ್ನಿಗಳೇ ಎಷ್ಟೊಂದು ಸಲ ಪ್ರಾಡಕ್ಟ್ಸ್ ಇಂಗ್ರೀಡಿಯೆಂಟ್ಸಲ್ಲಿ ಇದು ಅದು ಆಗುತ್ತೆ, ನಮ್ಮ ರಿಯಾಕ್ಷನ್ಸ್ ಆಗಿಬಿಡುತ್ತೆ, ನನ್ನ ಸ್ಕಿನ್ಗೆ ಏನಾರು ಆಗ್ಬಿಟ್ರೆ ಅನ್ನೋ ಒಂದು ಭಯ ಇರುತ್ತೆ. ನನ್ನ ಒಬ್ಳಿಗೆ ಅಲ್ಲ, ಐಮ್ ಶೋರ್ ನಿಮಗೂ ಆ ಭಯ ಇರುತ್ತೆ. ಕೃತಿ ಸ್ಯಾನನ್ ಅವ್ರ ಬ್ರ್ಯಾಂಡ್ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೆ. ಏನೇನು ಲಾಂಚ್ ಬರುತ್ತೆ, ಏನೇನು ಹೊಸ ಪ್ರಾಡಕ್ಟ್ ಇದೆ, ಆ್ಯಂಡ್ ಸರ್ಪ್ರೈಸಿಂಗ್ಲಿ ಎಲ್ಲ ರಿವ್ಯೂಸು ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಲೆಬ್ರಿಟಿ ಬ್ರ್ಯಾಂಡ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಪ್ರೈಸಿಂಗ್ ಎಲ್ಲ ಇಟ್ಬಿಡ್ತಾರೆ. ಕೃತಿ ಸ್ಯಾನನ್ ಅವ್ರ ಬ್ರ್ಯಾಂಡ್ ಬಂದು ಎಲ್ಲ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲೇ ಇತ್ತು. ಸೊ ಐ ಥಾಟ್ ಓಕೆ, ಐ ಕ್ಯಾನ್ ಆ್ಯಕ್ಚುಲಿ ಟ್ರೈ ದಿಸ್ ಅಂತ. ಮೋರ್ ಓವರ್ ಅವ್ರದ್ದು ಈ ಮಂತಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ನಡೀತಾ ಇದೆ. ಸೊ ಐ ಥಾಟ್ ದಿಸ್ ವಾಸ್ ಮೈ ಚಾನ್ಸ್. ನನಗೆ ಈ ಒಂದು ಪ್ರಾಡಕ್ಟ್ ತುಂಬ ಬೇಕಿತ್ತು. ಸೊ ಬೈ ಒನ್ ಗೆಟ್ ಒನ್ ಫ್ರೀನಲ್ಲಿ ತೀರಾ ಹೊಟ್ಟೆಯವರಿಗೆಲ್ಲ ಲೆಟ್ಸ್ ಬೈಟ್ ಆಫ್ ಅಂತ ಹೈಫನ್ ಅವರಿಂದ ಐ ಹ್ಯಾವ್ ಬಾಟ್ ಟೂ ಲಿಪ್ ಏನಂತಾರೆ ಇದಕ್ಕೆ, ಐ ಹ್ಯಾವ್ ಬಾಟ್ ಟೂ ಲಿಪ್ ಬಾಮ್ಸ್. ದಿಸ್ ಶೇಡ್ ಇಸ್ ಕಾಲ್ಡ್ ವಿಂಟೇಜ್, ದಿಸ್ ಶೇಡ್ ಇಸ್ ಕಾಲ್ಡ್ ಮಾರ್ಶ್ಮೆಲೋ. ಐ ಥಾಟ್ ದೀಸ್ ವರ್ ವೆರಿ ಅಫೋರ್ಡೆಬಲ್. ಸೆಲೆಬ್ರಿಟಿ ಬ್ರ್ಯಾಂಡ್ ಅಂದ ತಕ್ಷಣ ಸಿಕ್ಕಾಪಡೆ ಪ್ರೈಸಿಂಗ್ ಎಲ್ಲ ಇಟ್ಬಿಡ್ತಾರೆ. ಐ ಡೆಂಟ್ ವಾಂಟ್ ಟು ಇನ್ವೆಸ್ಟ್ ಸೋ ಮಚ್. ಇದು ಬಂದು $399 ಫಾರ್ ಒನ್ ಲಿಪ್ ಬಾಮ್, ವಿಚ್ ಐ ಥಿಂಕ್ ಇಸ್ ಪ್ರಿಟಿ ಡೂಯಬಲ್. ಈ ಮಂತ್ ಅವ್ರದ್ದು ಬರ್ಡೇ ಸೇಲ್ ನಡೀತಾ ಇದೆ, ಹಾಗಾಗಿ ಬೈ ಒನ್ ಗೆಟ್ ಒನ್ ಫ್ರೀನಲ್ಲಿ ಐ ಥಾಟ್ ಲೆಟ್ಸ್ ಟ್ರೈ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಹೌ ದಿಸ್ ವರ್ಕ್ಸ್. ಸೊ ನೋಡೋಣ. ಲೆಟ್ಸ್ ಟ್ರೈ ದ ಪಿಂಕ್ ಒನ್ ಫಸ್ಟ್. I think packaging exact shade ಕೊಟ್ಟಿದ್ದಾರೆ ಅವರು. The product looks the same as this color. ಯಾವ ಶೇಡ್ ಅಂತ ಕಾಣಿಸ್ತಿದ್ಯಾ? ಸಿಕ್ಕಾಪಟ್ಟೆ ಲೈಟ್ ಪಿಂಕ್, ತುಂಬಾ ನ್ಯಾಚುರಲ್ ಆಗಿ ಅನಿಸ್ತಾ ಇದೆ ನನಗೆ. ಐ ರಿಯಲಿ ಲೈಕ್ ದಿಸ್ ಕಲರ್. ತುಂಬ ಈಸಿಯಾಗಿ ಗ್ಲೈಡ್ ಆಗುತ್ತೆ, ತೀರಾ ಸ್ಟಿಕ್ಕಿ ಅನ್ನಿಸ್ತಿಲ್ಲ. ಪ್ರಾಡಕ್ಟ್ ತುಂಬ ಹಚ್ಕೊಂಡಿದ್ದೀನಿ ಅನ್ನಿಸ್ತಾ ಇಲ್ಲ. ಇಟ್ಸ್ ನಾಟ್ ಹೆವಿ, ಇಟ್ಸ್ ನಾಟ್ ಸ್ಟಿಕ್ಕಿ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಇಟ್ಸ್ ನೈಸ್ ನೋ? ಲಿಪ್ ಬಾಮ್ ಅಂದಾಗ ಐ ವಿಲ್ ಥಿಂಕ್ ಆಫ್ ವ್ಯಾಸ್ಲೀನ್ ಅಂದರೆ ಸಮ್ 5 hours 6 hours ವರೆಗೂ ಆ ಮಾಯಿಶ್ಚರ್ ಇರುತ್ತೆ. ದಿಸ್ ಐ ಡೋಂಟ್ ಥಿಂಕ್ ವಿಲ್ ಲಾಸ್ಟ್ 5-6 hours. ಅಬ್ಬಬ್ಬಾ ಅಂದರೆ ಒಂದು 3 hours ಇರ್ಬೋದು. 3 hours ಆದಮೇಲೆ ಯು ಹ್ಯಾವ್ ಟು ರೀಅಪ್ಲೈ ಇಟ್. ಬಟ್ ಇಟ್ಸ್ ವೆರಿ ಹೈಡ್ರೇಟಿಂಗ್, ವೆರಿ ಮಾಯಿಶ್ಚರೈಸಿಂಗ್. ನನಗಿಷ್ಟ ಆಯಿತು. ಲೆಟ್ಸ್ ಟ್ರೈ ದ ಸೆಕೆಂಡ್ ಒನ್. ಐ ಥಿಂಕ್ ದಿಸ್ ಆಲ್ಸೋ ಪ್ರಿಟಿ ಮಚ್ ಈ ಕಲರ್ ಏನಿದೆಯೋ ಎಕ್ಸಾಕ್ಟ್ ಅದೇ ಶೇಡ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿದಾಗ ತೀರಾ ಬ್ರೌನ್ ಅನ್ನಿಸ್ತು. ಫಸ್ಟ್ ಹಚ್ಕೊಂಡಾಗ ಎಷ್ಟು ಡಾರ್ಕ್ ಅನ್ನಿಸ್ತೋ, ಸ್ಪ್ರೆಡ್ ಮಾಡಿದ್ಮೇಲೆ ಅಷ್ಟು ಡಾರ್ಕ್ ಆಗಿಲ್ಲ. ಡು ಯು ಲೈಕ್ ದಿಸ್ ಕಲರ್? ಇಟ್ಸ್ ನಾಟ್ ಆಸ್ ಡಾರ್ಕ್ ಆಸ್ ಐ ಎಕ್ಸ್ಪೆಕ್ಟೆಡ್, ಬಟ್ ಐ ಥಿಂಕ್ ಇಟ್ಸ್ ನೈಸ್. ಏನು ಅನ್ಸುತ್ತೆ ನಿಮಗೆ? ನನಗಂತೂ ಎರಡು ಕಲರ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಇಟ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಟ್ ಹೈಡ್ರೇಷನ್, ಇಟ್ಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಟ್ ಕಲರ್. ಒಂದು ಸ್ವಲ್ಪ ಕಲರ್ ಡಾರ್ಕಾಗಿ ಕಾಣಿಸ್ಬೇಕು ಅಂದರೆ ಜಾಸ್ತಿ ಹಚ್ಕೋಬೇಕು. ಐ ಡೋಂಟ್ ಥಿಂಕ್ ದಟ್ಸ್ ಅ ಪ್ರಾಬ್ಲಮ್. ಸ್ವೀಟ್ನೆಸ್ ಒಂದು ನನಗೆ ಪ್ರಾಬ್ಲಮ್ ಆಯಿತು, ಮೇ ನಾಟ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಟೆಕ್ಸ್ಚರ್ಸ್ ಅಮೇಝಿಂಗ್. ಆ್ಯಂಡ್ ಐ ಥಿಂಕ್ ಇದು ನೀವು ಲಿಪ್ಸ್ಟಿಕ್ ಹಚ್ಕೊಂಡು ಅದ್ರ ಮೇಲೆ ಕೂಡ ಇದನ್ನು ಹಚ್ಕೋಬೋದು. ದೇ ಹ್ಯಾವ್ ಅ ಥರ್ಡ್ ಕಲರ್, ಅದು ಒಂದು ಈ ಥರ ಕ್ಯಾರಮೆಲ್ ಟೈಪ್ ಕಲರ್ ಇರೋದು. ಐ ಡೋಂಟ್ ವಾಂಟ್ ಟು ಟ್ರೈ ಇಟ್. ನನಗೆ ಆ ಕಲರ್ ಸೂಟ್ ಆಗಲ್ಲ ಅನ್ನಿಸ್ತು. ಟೆಲ್ ಮೀ ವಿಚ್ ಕಲರ್ ಯು ಲೈಕ್ ಬೆಟರ್. ಫಾರ್ $399 ಐ ಥಿಂಕ್ ಇದ್ರದ್ದು ಕ್ವಾಂಟಿಟಿ ಬಂದು ಸ್ವಲ್ಪ ಕಮ್ಮಿ ಇರ್ಬೋದು. ಇದು ಸಮ್ 2 months ಅಲ್ಲಿ ಮುಗ್ದೋಗುತ್ತೆ ಅನಿಸುತ್ತೆ. ಬಟ್ ಐ ಥಿಂಕ್ ದಟ್ಸ್ ಓಕೆ. ಇವಾಗ ಎಷ್ಟೊಂದು ಲಿಪ್ ಬಾಮ್ ಅಂದರೆ ಪ್ರಾಪರ್ ವ್ಯಾಸ್ಲಿನ್ ಟೈಪ್ ಲಿಪ್ ಬಾಮ್ ವರ್ಷಾನ್ಗಟ್ಲೆ ಮುಗಿಯಲ್ಲ. ಹಳೆ ಪ್ರಾಡಕ್ಟ್ನೇ ನಾನು ಇಟ್ಕೊಂಡು ಯೂಸ್ ಮಾಡ್ತಿರ್ತೀನಿ. ಯಾಕೆ ಮಂತ್ಸ್ ಬರಲ್ಲ. ಹಾಗೆ ನೋಡೋಕೆ ಹೋದಾಗ 2 months ಅಲ್ಲಿ ಇದು ಮುಗ್ದೋಗುತ್ತೆ. ವಿ ಕ್ಯಾನ್ ಬೈ ಅ ನ್ಯೂ ಪ್ರಾಡಕ್ಟ್. ಈಚ್ ಒನ್ ಇಸ್ ಫಾರ್ $399. ಸೊ ಡೂಯಬಲ್, ಡೋಂಟ್ ಯು ಥಿಂಕ್?
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಕೂಡ ಪ್ಲೀಸ್ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಔಟ್, ಸೊ ನನಗೆ ನಿಮ್ಮ ಸಪೋರ್ಟ್ ಬೇಕು. ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.